ಮೇಡಮ್, ಈಗಾಗಲೇ NRI ಸಚಿವಾಲಯದ ಬಗ್ಗೆ ಘೋಷಣೆ ಆಗಿದೆ. ಬಟ್ ಸಚಿವಾಲಯ ಹೇಗಿರಬೇಕು, ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀರಿ. ಯಾಕೆಂದರೆ ನೀವು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರು, ರಾಯಭಾರಿ ಕಚೇರಿಯಲ್ಲೂ ಕೂಡ ಕೆಲಸ ಮಾಡಿದವರು. ಹೀಗಾಗಿ ಈ ಕರ್ನಾಟಕದ NRI ಸಮಸ್ಯೆ ಏನಿದೆ, ಈ ಸಚಿವಾಲಯ ಹೇಗಿರಬೇಕು? ಅದೇ ಅನಿವಾಸಿ ಕನ್ನಡಿಗರು ನಮ್ಮ ಹೊರ ದೇಶದಲ್ಲಿ ಏನಿದ್ದಾರೆ ಅವರು ಆಲ್ಮೋಸ್ಟ್ 18 ಲಕ್ಷದ ಮೇಲೆ ಜನ ಇದ್ದಾರೆ. ಸೊ ಅದರೊಳಗೆ ನಮ್ಮ ಕರ್ನಾಟಕದ ಕನ್ನಡಿಗರು ಜಾಸ್ತಿ ಇರೋದು ಗಲ್ಫ್ ರಾಷ್ಟ್ರಗಳಲ್ಲಿ. ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರೋ ಕನ್ನಡಿಗರು ಏನಿದ್ರು ಸ್ಟೂಡೆಂಟ್ಸು, ಪ್ರೊಫೆಷ್ನಲ್ಸು ಮತ್ತು ಜಾಸ್ತಿ CEOಸು ಆ ಥರ ಕ್ಯಾಟಗರಿಲಿ ಇರ್ತಾರೆ. ಅವ್ರದ್ದು ಸ್ಟೂಡೆಂಟ್ಸ್ದು ಅವ್ರದ್ದೇ ಆದ ಕೆಲವು ಸಮಸ್ಯೆ ಇರುತ್ತೆ. ಹೋಗುವಾಗ ಹೆಂಗೆ ಹೋಗಬೇಕು, ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಟ್ಟರೆ ಅವ್ರಿಗೆ ಒಳ್ಳೆಯದು. ಬಿಕಾಸ್ ಕೆಲವರು ಹಳ್ಳಿಯಿಂದ ಎಲ್ಲ ಹೋಗ್ತಾರೆ. ಅವ್ರಿಗೊಂದು ಯಾವ್ಯಾವ ದೇಶಕ್ಕೆ ಏನು ತೊಗೊಂಡು ಹೋಗ್ಬೋದು, ತೊಗೊಂಡು ಹೋಗ್ಬಾರ್ದು, ಅಲ್ಲಿ ಯಾವ್ದ್ಯಾವ್ದು ಏರಿಯಾದಲ್ಲಿ ಇದ್ದರೆ ಸೇಫು, ಆ ಥರದ್ದು ಕೆಲವು ಅವ್ರಿಗೆ ಏನಾದ್ರು ಒಂದು ಇನ್ಫಾರ್ಮೇಷನ್ ಬೇಕಂದರೆ ಕೊಡೋಕ್ಕಂತ ಒಂದು ಅವ್ರದ್ದು ಆ ಪ್ರಾಬ್ಲಮ್ ಇದೆ ಜಾಸ್ತಿ. ಅದನ್ನು ಕೇಳೋಕ್ಕೆ ಫೋನ್ ಮಾಡ್ತಾರೆ. ಮತ್ತು ಬೇರೆ ಒಂದೊಂದು ಸತಿ ಸ್ಟೂಡೆಂಟ್ಸ್ ವೀಸಾಸ್ ಡಿಲೇ ಆಗ್ತವೆ, ಅದಕ್ಕೊಂದು ಮೆಸೇಜ್ ಮಾಡ್ತೀರಾ ಮೇಡಮ್, ಹೆಲ್ಪ್ ಮಾಡ್ತೀರಾ ಅಂತ. ಬಟ್ ಪ್ರೊಫೆಷ್ನಲ್ಸ್ ಏನಿದ್ದಾರೆ ಅವ್ರದ್ದು ಬೇರೆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅದು ಅವ್ರದ್ದು ವೀಸಾ ಇಶ್ಯೂಸು ಅದು ಇದು ಒಂಥರ ಮೈನರ್ ಪ್ರಾಬ್ಲಮ್ಸ್, ಅವ್ರದ್ದೆಲ್ಲ ಮೇಜರ್ ಪ್ರಾಬ್ಲಮ್ ಇರಲ್ಲ. ಮತ್ತು CEOಸು ಅಂಥವ್ರು ಅಲ್ಲೇ ಸೆಟ್ಲಾಗಿ ಅಲ್ಲಿ ಸಿಟಿಸನ್ಶಿಪ್ ತೊಗೊಂಡಿರ್ತಾರೆ. ಅವ್ರದ್ದೇನೆಂದರೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಪ್ರಾಪರ್ಟಿ ಬಿಟ್ಟು ಹೋಗಿರ್ತಾರೆ. ಆ ಪ್ರಾಪರ್ಟಿ ನೋಡೋರು ಇರಲ್ಲ, ಅವರು ಜಾಸ್ತಿ ಬರಲ್ಲ ಈ ಕಡೆ. ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಈಗ ಅಮೇರಿಕಾ, UK, ಯುರೋಪ್ನವ್ರು ಜಾಸ್ತಿ ಇಲ್ಲಿ ಬರಲ್ಲ. ಸೊ ಅವ್ರದ್ದು ಪ್ರಾಪರ್ಟಿನ ಯಾರಿಗೋ ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತಾರೆ, ಅವರೇ ಸೇಲ್ ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಬಂದಾಗ ಅವ್ರ ಪ್ರಾಪರ್ಟಿನೇ ಇರಲ್ಲ. ಸೊ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಮತ್ತು ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸು ಇಲ್ಲಿಂದ ಮದುವೆ ಆಗೋದು. ಕೇರಳದಲ್ಲೂ ಕೂಡ ಸಚಿವಾಲಯ ಇದೆ. ಈ ಸಚಿವಾಲಯ NRI ಮತ್ತು ಅವ್ರ ನಡುವೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅದೇ ನಾನು ಹೇಳ್ತಾ ಇರೋದು. ಈಗ ಕೇರಳದವರು ಅಷ್ಟೇ, ನಮ್ಮವರು ಅಷ್ಟೇ, ಜಾಸ್ತಿ ಇರೋದು ಗಲ್ಫಲ್ಲಿ. ಅವ್ರಿಗೂ ರೆಮಿಟೆನ್ಸಸ್ಸು ಅವ್ರದ್ದೇ ಜಾಸ್ತಿ ಇದೆ. ಸೊ ಇಲ್ಲೂ ರೆಮಿಟೆನ್ಸಸ್ ಇದೆ. ಬಟ್ ಇಲ್ಲಿ NRIಸ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊತಾ ಇಲ್ಲ. ಅವ್ರು ಬರೀ ಇನ್ವೆಸ್ಟ್ಮೆಂಟಿಗೆ ಒಂದೇ ನೋಡ್ತಾ ಇದ್ದಾರೆ ಹೊರತು ಅವ್ರಿಗೂ ನಾವೇನು ಮಾಡ್ಬೋದು, ಅವರು ಕೂಡ ಅಲ್ಲಿ ಸುಖವಾಗಿರೋಕ್ಕೆ. ಬಿಕಾಸ್ ವರ್ಕರ್ಸ್ ಇದ್ದಾರೆ ಅಲ್ಲಿ ತುಂಬ. ನಮ್ಮ ರಾಜ್ಯದವ್ರು ಇರೋದು ವರ್ಕರ್ಸು, ಅವ್ರ ಫ್ಯಾಮಿಲೀಸು ಉಡುಪಿ ಮಂಗಳೂರು ಕಡೆನೇ ಇದ್ದಾರೆ. ಆದರೆ ಅಲ್ಲಿಂದ ಹೋಗಿ ಕೆಲಸ ಮಾಡೋದು ಅಲ್ಲಿ ಮಾಡ್ತಾಯಿದ್ದಾರೆ. ಸೊ ಅವ್ರದ್ದೇನು ಸೇವಿಂಗ್ಸ್ ಇರಲ್ಲ. ಏನು ಕೆಲಸ ಮಾಡ್ತಾರೋ ಎಲ್ಲ ಫ್ಯಾಮಿಲೀಸಿಗೆ ಕಳಿಸ್ತಾ ಇರ್ತಾರೆ. ಕೆಲಸ ಬಿಟ್ಟು ಬಂದರೆ ಆಮೇಲೆ ಅವ್ರಿಗೆ ಬೇರೆ ಏನೂ ಒಂದು ಇನ್ಕಮ್ ಇಲ್ಲ. ಸೊ ಅಂಥವರಿಗೆ ಕೇರಳ ಮಾದರಿಲಿ ನಾವು ವಾಪಸ್ ಬಂದವ್ರಿಗೂ ಕೂಡ ಒಂದು ಕೆಲಸ ಕೊಡೋದು. ಮತ್ತು ಇನ್ಶೂರೆನ್ಸ್ ಸ್ಕೀಮ್, ಅವ್ರು ಕೆಲಸ ಮಾಡುವಾಗಲೇ ಒಂದು ಇನ್ಶೂರೆನ್ಸ್ ಪಾಲಿಸಿ ನಾವು ಗೌರ್ಮೆಂಟಿಂದ ಮಾಡಿದ್ರೆ ಆವಾಗ ಅವ್ರದ್ದು ಸೇವಿಂಗ್ಸ್ ಇರುತ್ತೆ. ಇನ್ನೊಂದು ಕೇರಳದವ್ರು NRK ಕಾರ್ಡ್ ಅಂತ ಮಾಡಿದ್ದಾರೆ. ನಾವು ಕೂಡ NRK ಕಾರ್ಡ್ ಅಂದರೆ ಅವ್ರದ್ದು NORCA ಅಂತ ಕರೀತಾರೆ ಡಿಪಾರ್ಟ್ಮೆಂಟಿಗೆ. ಸೊ ನಾವು NRK ಕಾರ್ಡ್ ಅಂದರೆ ಆ ಕಾರ್ಡ್ ಜೊತೆನೇ ಇನ್ಶೂರೆನ್ಸು ಅದೆಲ್ಲ ಅಟ್ಯಾಚ್ ಮಾಡಿ ಕೊಡೋದಕ್ಕೆ. NRK ಕಾರ್ಡ್ ಅವ್ರಿಗೊಂದು ಐಡೆಂಟಿಟಿ ಕಾರ್ಡ್ ಹೊರದೇಶದಲ್ಲಿರೋರಿಗೆ. ಅದು ಕೂಡ ನಮ್ಮ ಪಾಲಿಸಿಯಲ್ಲಿ ಮುಂಚೆ ಮಾಡ್ಕೊಂಡಿದ್ವಿ. ಬಟ್ ಯಾವುದು ಕಾರ್ಯಗತ ಮಾಡೋಕ್ಕೆ ಬಡ್ಜೆಟ್ ಇರಲಿಲ್ಲ. ಅನಿವಾಸಿ ಭಾರತೀಯ ಸಮಿತಿ ಅಂತೇನಿದೆ ಅದರಲ್ಲೇ ಅಷ್ಟು ಬಡ್ಜೆಟ್ ಏನೂ ಇರಲಿಲ್ಲ ಈ ಸತಿ ಬಂದೋಗ್ಲು. ಸತಿನೂ ತಗೊಂಡು ನಾನು ಕಾರ್ಯಗತ ಮಾಡೋದಷ್ಟು ಸರ್ಕಾರ ಚುನಾವಣೆಗೆ ಹೋಯಿತು. ಆಮೇಲಿಂದ ಯಾರೂ ಇರಲಿಲ್ಲ ಉಪಾಧ್ಯಕ್ಷರು 5 ವರ್ಷದಿಂದ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಒಂದು ಸಚಿವಾಲಯ, ಒಂದು ಡಿಪಾರ್ಟ್ಮೆಂಟ್ ಇರಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಮೈಗ್ರೇಷನ್ ಇರ್ಬೋದು, ಅದೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಇದೆ, ಬೇರೆ ಬೇರೆ ಸಚಿವಾಲಯಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಇದನ್ನೆಲ್ಲ ಒಂದು ಕನ್ಸಾಲಿಡೇಟ್ ಮಾಡಿ ಒಂದು ಸಚಿವಾಲಯ ಅಂತ ಮಾಡೋದು, ಎಲ್ಲದೂ ಒಂದು ಇದ್ರಲ್ಲಿ ತಂದರೆ ಅವಾಗ ನಮಗೂ ಹೆಲ್ಪ್ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಜರ್ಮನಿ, ಜಪಾನ್ ಎಲ್ಲ ಕಡೆ ತುಂಬ ನರ್ಸಸ್ಸಿಗೆ ಡಿಮ್ಯಾಂಡ್ ಇದೆ. ಅವ್ರಿಗೆ ಅಲ್ಲಿ ಸ್ಕಿಲ್ಸ್ನ ನಾವು ಮೊದಲೇ ಕಳಿಸಿದ್ರೆ ಅವಾಗ ಅಲ್ಲಿ ಈಕ್ವಲೆಂಟ್ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಾಂದರೆ ಇಲ್ಲಿಂದ ಹೋಗಿರೋರಿಗೆ ಕಡಿಮೆ ಕೊಡ್ತಾರೆ, ಲೋಕಲ್ನವ್ರಿಗೆ ಜಾಸ್ತಿ ಕೊಡ್ತಾರೆ. ಇನ್ನೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವ್ರಿಗೆ ಅಲ್ಲಿ ಲ್ಯಾಂಗ್ವೇಜ್ ಗೊತ್ತಿರಲ್ಲ. ಸೊ ಲ್ಯಾಂಗ್ವೇಜ್ ಟ್ರೈನಿಂಗ್ ಮಾಡಿ ಕಳಿಸ್ಬೇಕು. ಸೊ ಅವೆಲ್ಲ ನಮ್ಮ ಡಿಪಾರ್ಟ್ಮೆಂಟೇ ಕೆಳಗೆ ಬಂದಾಗ ನಾವು ಒಂದು ಫೋಕಸ್ ಮಾಡ್ಬೋದು ಹೊರದೇಶಕ್ಕೆ ಹೋಗೋರ್ದು ಎಲ್ಲದ್ದು. ಮೇಡಮ್, ಈಗ ಮುಖ್ಯಮಂತ್ರಿಗಳಿಗೆ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಹೇಗೆ ಮುಂದೆ ಯಾವ ಥರ ಅದನ್ನು ಕ್ಯಾಟಗರಿಕಲಿ ಸಪ್ರೇಟಾಗಿ ಮಾಡಬೇಕಾ, ಸಪ್ರೇಟ್ ವಿಂಗ್ ಆಗಿ ಮಾಡಬೇಕಾಗತ್ತೆ? ಹೌದೌದು, ಅದೇ ಸಪ್ರೇಟ್ ಸೆಕ್ರೆಟರಿ ಇರ್ತಾರೆ. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹೆಂಗಿದೆ ಅದೇ ಥರ NRIಗೊಂದು ಸಪ್ರೇಟ್ ಸಚಿವಾಲಯ. ಕೇರಳದಲ್ಲೂ ಮಾತ್ರಲ್ಲೂ ಅದೇ ಥರ ಇರೋದು. ಅದು NORCA ಅಂತ ಮಾಡಿದ್ದಾರೆ. ಅದಕ್ಕೆ CM ಚೇರ್ಮನ್ ಇದ್ದಾರೆ, ವೈಸ್ ಚೇರ್ಮನ್ ಮಿನಿಸ್ಟ್ರ್ ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟ್ರು. ಸೊ ಮಿನಿಸ್ಟ್ರು ರ್ಯಾಂಕಲ್ಲ, ಬರೀ ಮಿನಿಸ್ಟ್ರೇ ಇರ್ತಾರೆ. ತಮಿಳ್ನಾಡಲ್ಲಿ 400 ಕೋಟಿ ಬಡ್ಜೆಟ್ ಕೊಟ್ಟು ಒಂದು ಸಚಿವರನ್ನೇ ಇಟ್ಟಿದ್ದಾರೆ ಅದಕ್ಕೋಸ್ಕರ. ಮತ್ತು ಆಂಧ್ರದ್ದು ಯುನೈಟೆಡ್ ಆಂಧ್ರ ಇರುವಾಗಲೂ ಕೂಡ ಒಬ್ಬರು ಮಿನಿಸ್ಟ್ರ್ ಇದ್ದರು NRIಸ್ಗೋಸ್ಕರ. ಈಗ ಡಿವೈಡ್ ಆದಮೇಲೆ ಕೂಡ ತೆಲಂಗಾಣದವ್ರು ಈಗ ಹೊಸದು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಆಂಧ್ರದವ್ರು ಚಂದ್ರಬಾಬು ನಾಯ್ಡು ಆಲ್ರೆಡಿ ಒಬ್ಬರನ್ನ ಇದಕ್ಕಂತಲೇ ಮಾಡಿದ್ದಾರೆ. ಸೊ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಆಲ್ರೆಡಿ ಇರೋದನ್ನು ನಾವು ಯಾವ್ದ್ಯಾವ್ದು ಹೆಂಗೆ ವರ್ಕ್ ಆಗ್ತಾಯಿದೆ ನೋಡಿಕೊಂಡು ಅದರಿಂದ ಇಂಪಾರ್ಟೆಂಟ್ ಯಾವ್ದು ಸಕ್ಸಸ್ ಆಗಿದೆ ಅದನ್ನೆಲ್ಲ ನಮ್ಮ ಇದರಲ್ಲೂ ಕೂಡ ಹಾಕ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡುವಾಗ ಈಗ ಮಾಡ್ಬೋದು. ಈಗ ಪಂಜಾಬಲ್ಲಿ ಪೊಲೀಸ್ ಸೆಲ್ ಮಾಡಿ NRIಸ್ಗೆ ಸಪ್ರೇಟಾಗಿ ಹೋಗಿ
ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಸೆಲ್ ಮಾಡಿದ್ದಾರೆ. ಬಿಕಾಸ್ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು NRIsನ ಸೀರಿಯಸ್ ಆಗಿ ತಗೊಳಲ್ಲ. ಈಗ ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲೆ ಫಾಲೋ ಅಪ್ ಇರಲ್ಲ. ಇನ್ನೊಂದು ಸ್ಪೀಡಿ ಜಸ್ಟಿಸ್, ಏನೇನು ಯಾರ್ಯಾರು ಕೇಸ್ ನಡೀತಾ ಇದೆ ಅವ್ರಿಗೆ ಪದೇ ಪದೇ ರಜೆ ತೊಗೊಂಡು ಬಂದು ಅಪಿಯರ್ ಆಗೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಅವ್ರಿಗೊಂದು ಸ್ಪೀಡಿ ಜಸ್ಟಿಸ್ ಕೊಡೋ ಥರ ಅವ್ರಿಗೆ ಸಪ್ರೇಟ್ ಒಂದು ಪ್ರತ್ಯೇಕ ಇದನ್ನು ಮಾಡೋಕ್ಕೆ. ಸೊ ಅದೆಲ್ಲ ಇದನ್ನು ತೊಗೊಂಡಿದ್ದಾರೆ ಅವರು ಸ್ಟೆಪ್ಸ್ನ ಪಂಜಾಬಲ್ಲಿ ಇರೋ NRI ಡಿಪಾರ್ಟ್ಮೆಂಟ್. ಸೊ ಕೆಲವು ರಾಜ್ಯದಲ್ಲಿ ಯಾವುದೇ ಸಕ್ಸಸ್ ಆಗಿದೆ ನೋಡಿ ಅದನ್ನು ನಾವು ತೊಗೊಬೋದು. ನಾವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹಾಕ್ಕೊಂಡಿದ್ವಿ. ಈಗ ಹಿಂತಿರುಗಿ ಬರೋರು, ಈಗ ನೋಡಿ ಇರಾನ್ ವಾರಲ್ಲಿ ಹಾಸ್ಪಿಟಾಲಿಟಿ, ಟೂರಿಸಮ್ ಎಲ್ಲ ಸೆಕ್ಟ್ರು ಕೂಡ ಎಫೆಕ್ಟ್ ಆಗಿದೆ. ಸೊ ಗಲ್ಫ್ ಕಂಟ್ರೀಸಲ್ಲಿ ನಮ್ಮವ್ರು ಜಾಸ್ತಿ ಆ ಸೆಕ್ಟ್ರಲ್ಲಿ ಕೆಲಸ ಮಾಡೋರೆಲ್ಲ ಈ ಕೆಲಸ ಕಳ್ಕೊಂಡು ವಾಪಸ್ ಬರ್ತಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ಸೊ ಅಂಥವ್ರಿಗೆ ನಾವೇನಾದರೂ ಒಂದು ಲೋನ್ ಫೆಸಿಲಿಟಿ ಕೇರಳ ಮಾದರಿಲಿ ಕೊಟ್ಟಾಗ ಸ್ವಲ್ಪ ಕಡಿಮೆ ಇಂಟ್ರೆಸ್ಟಲ್ಲಿ ಅವ್ರು ಏನೋ ಒಂದು ಬಿಸ್ನೆಸ್ ಏನೋ ಮಾಡ್ಕೋತಾರೆ, ಆಮೇಲೆ ಪೇ ಮಾಡ್ತಾರೆ. ಆ ಥರ ಎಲ್ಲ ಅದು ಅಲ್ಲಿ ಮಾಡಿದ್ದಾರೆ ಕೇರಳದಲ್ಲಿ. ಅಲ್ಲಿದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿ ನಂತರ ಅನಿವಾಸಿ ಭಾರತೀಯ ಸಚಿವಾಲಯ ಅಂತಲೇ ಸೆಂಟ್ರಲಲ್ಲಿ ಇತ್ತು, ಸಾಗರೋತ್ತರ ಸಚಿವಾಲಯ ಅಂತ. ಅದು ಕೂಡ ನಾನು ಅಡ್ವೈಸರ್ ಆಗಿದ್ದೆ, ಸಲಹೆಗಾರ್ತಿ ಆಗಿದ್ದೆ. ಸೊ ನನಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಮಾಡಿದ್ದಾರೆ 20 ವರ್ಷದಿಂದ ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಸೊ ನನಗೆ ಎಲ್ಲ ರಾಜ್ಯದಲ್ಲಿ ಮಾಡಿರೋದು ಗೊತ್ತು. ಅದನ್ನೆಲ್ಲ ತೊಗೊಂಡು ಯಾವುದು ಒಳ್ಳೆಯದು ನಮಗೆ ನಮ್ಮ ಒಂದು ರಾಜ್ಯದಲ್ಲಿ ಯಾವುದನ್ನ ಅಳವಡಿಸ್ಕೊಬೋದು ಅದನ್ನೆಲ್ಲ ಸೇರಿಸಿ ನಾವೊಂದು ಡಿಪಾರ್ಟ್ಮೆಂಟ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟು ಇದೆಲ್ಲ ಒಂದು ಕನ್ಸಾಲಿಡೇಟೆಡ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು ಅಂತ. ಇವೆಲ್ಲ NRI ರಿಲೇಟೆಡ್. ಈಗ ನೋಡಿ ಸ್ಕಿಲ್ ಡೆವಲಪ್ಮೆಂಟ್ ಮೆಡಿಕಲ್ ಎಜುಕೇಷನ್ ಜೊತೆ ಇದೆ. ಸೊ ಅಲ್ಲೀಗ ಯಾರೋ ಒಬ್ಬರು ಹೊರಗಡೆ ದೇಶಕ್ಕೆ ಹೋಗಿ ಸಿಕ್ಕಾಕೊಂಡ್ರೆ ಫೋನ್ ಮಾಡೋದು ನನಗೆ. ಸೊ ಆದ್ದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಎಲ್ಲ ಬಂದರೆ ನಮಗೂ ಕೋಆರ್ಡಿನೇಟ್ ಮಾಡೋದು ಈಸಿ ಆಗುತ್ತೆ. ಯಾರಿಗೇ ಆಗಲಿ ನನ್ನ ಜಾಗದಲ್ಲಿ ಯಾರೇ ಇದ್ರೂ ಆ ಡಿಪಾರ್ಟ್ಮೆಂಟೇ. ಮೇಡಮ್, ಇನ್ನೊಂದು ವಿಚಾರ, ಈಗ NRIಗಳು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಅಥವಾ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಆಗ್ತಿದ್ದಾರೆ? ಅವರ ಬೇಡಿಕೆ ಏನಿದೆ? ಈಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಬೇರೆ ಬೇರೆ NRI ವಿಭಾಗದವರು ಬಂದು, ಅವರ ಬೇಡಿಕೆ ಏನಿದೆ ಮೇಡಮ್? ಅಲ್ಲ, ಅವ್ರ ಬೇಡಿಕೆ ಅದೇನೆ, ನಮ್ದು ಏನೇನು ಸಮಸ್ಯೆ ಇದೆ ಅದಕ್ಕೆ ತಕ್ಕಂತೆ ನೀವು ಪಾಲಿಸಿ ಮಾಡಿ ಒಂದು ಡಿಪಾರ್ಟ್ಮೆಂಟ್ ಮಾಡಿ. ಈಗ ಸಚಿವಾಲಯನ ಅನೌನ್ಸ್ ಮಾಡಿದ್ರೆ ನಮ್ಮೆಲ್ಲರದ್ದು ಬಹುದಿನದ ಬೇಡಿಕೆ ಅದೇ ಆಗಿತ್ತು. ಯಾಕಂದರೆ ಉಪಾಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರಲ್ಲ, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಂತ. ಈಗ ಗ್ಯಾಪ್ ಇದ್ದಾಗ ಈಗ 5 ವರ್ಷ ಯಾರೂ ಇರಲಿಲ್ಲ, ನಾನು ಮತ್ತೆ ತೊಗೊಂಡು ಚಾರ್ಜ್ ತೊಗೊಳಕ್ಕಿಂತ ಮುಂಚೆ. ಆಗ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು? ಅವಾಗ ಏನಾಗುತ್ತೆ ಅಂದರೆ ಸರ್ಕಾರ ಅದು ಯಾವುದೋ ಒಂದು ಕ್ರೈಸಿಸಿಗೆ ಮಾತ್ರ ಒಂದು ಕಮಿಟಿ ಮಾಡ್ತಾಯಿದ್ರು. ಆ ಕಮಿಟಿಯವರು ಎಲ್ಲೆಲ್ಲಿ ಯಾವುದಾದ್ರು ಬರುತ್ತೆ ಅಂತ ದೇಶದ ಬಾರ್ಡ್ರಲ್ಲಿ ಇದೆಲ್ಲಿ ಅಂತ ತಿಳ್ಕೊಂಡಷ್ಟೊತ್ತಿಗೆ ಆ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಹೋಗಿರ್ತಿತ್ತು. ಸೊ ಹಾಗಾಗಿ ಜನ ಅದನ್ನು ಬಿಡ್ತಾರೆ, ಕಮಿಟಿನ ನನ್ನೇ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ನನಗೆ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸು ಪ್ಲಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ನನ್ನ ಜೊತೆ ಕೆಲಸ ಮಾಡಿದ ಕೊಲೀಗ್ಸ್ ಎಲ್ಲ ಈಗ ಬೇರೆ ಬೇರೆ ಭಾರತದ ರಾಯಭಾರಿ ಕಚೇರಿಯಲ್ಲಿ ಅವರೇ ರಾಯಭಾರಿಗಳಾಗಿದ್ದಾರೆ. ಸೊ ಹಾಗಾಗಿ ನಾನು ಹೇಳಿದ ತಕ್ಷಣ ಕೆಲಸ ಆಗ್ತಿತ್ತು. ಸೊ ಅದರಿಂದ ನಾನು ಹೆಲ್ಪ್ ಮಾಡೋಕ್ಕಾಯ್ತು, ಸಹಾಯ ಮಾಡೋಕ್ಕಾಯ್ತು. ಬಿಕಾಸ್ ಎಲ್ಲ ಹೊರದೇಶದಲ್ಲಿರೋ ಆಫೀಸರ್ಸು ಎಂಬಸಿಲಿ ಯಾರೋ ಒಬ್ಬರು ಪರಿಚಯ ಇದ್ದೇ ಇರ್ತಾರೆ. ಹಾಗಾಗಿ ಸಹಾಯ ಮಾಡ್ತಾ ಬಂದಿದ್ದೀನಿ ಪ್ರತಿ ಸತಿನೂ. ಅವ್ರ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾರೆ ಅಂದರೆ, ಈಗ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿರೋದು ನಂಬರ್ ತಗೋತಾರೆ. ಈಗಿನ ನನಗೆ ಒಂದು ಕಾಲ್ ಬಂತು, ಅದು ಚಿಕ್ಕ ಮಗು, ತಂದೆ ತಾಯಿ ಮತ್ತು ಮಗು ಮತ್ತು ಇನ್ನೊಬ್ಬರು ಸ್ವಲ್ಪ ಚಿಕ್ಕ 5-6 ವರ್ಷ ಹುಡುಗಿ ಬರ್ತಿದೆ. ಆ ಚಿಕ್ಕ ಮಗುಗೆ ಹಳೆ ಪಾಸ್ಪೋರ್ಟಲ್ಲಿ ಇವರು ವೀಸಾ ತೊಗೊಂಡಿದ್ದಾರೆ. ವೀಸಾ ಅಂದರೆ ಇಂಡಿಯಾಕ್ಕೆ ಬರೋಕ್ಕೆ, ಅಲ್ಲಿ ಸಿಟಿಸನ್ ಅದು ಅಮೇರಿಕಾದ್ದು. ವೀಸಾ ತೊಗೊಂಡು ಹೊರಟಿದ್ದಾರೆ. ಅಲ್ಲಿ ಅಮೇರಿಕನ್ ಬಿಟ್ಟಿದ್ದಾರೆ. ಇಲ್ಲಿ ಪ್ಯಾರಿಸ್ಸಿಂದ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇಂಡಿಯಾಕ್ಕೆ. ಸೊ ಹಂಗೋ ತಂದೆ ಮತ್ತು ಇನ್ನೊಂಚೂರು ದೊಡ್ಡ ಮಗಳು ಅವ್ರದ್ದು ವೀಸಾ ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಆಗಿತ್ತು ಬಂದರು. ಯಾಕೆ ಬಿಡ್ತಾ ಇಲ್ಲ ಅಂದರೆ ಆ ಚಿಕ್ಕ ಮಗುದು ಹಳೆ ಪಾಸ್ಪೋರ್ಟಲ್ಲಿ ವೀಸಾ ಸ್ಟ್ಯಾಂಪ್ ಆಗಿತ್ತು, ಹೊಸ ಪಾಸ್ಪೋರ್ಟ್ ರಿನ್ಯೂ ಮಾಡ್ಕೊಂಡಿದ್ದಾರೆ, ಅದರೊಳಗೆ ಅದಿಲ್ಲ ಹೊಸ ಪಾಸ್ಪೋರ್ಟಲ್ಲಿ. ಹಾಂ. ಸೊ ಹಾಗಾಗಿ ಅಲ್ಲಿಂದ ಮಗು ಬಿಡ್ತಾ ಇಲ್ಲ. ಸೊ ಅವರು ಏರ್ಪೋರ್ಟಲ್ಲಿದ್ದಾರೆ, ನಮಗೀಗ ವಾಪಸ್ ಅಮೇರಿಕಕ್ಕೆ ಕಳಿಸ್ತಾ ಇದ್ದಾರೆ. ತಂದೆ ಇನ್ನೊಂದು ಮಗಳನ್ನು ಇಂಡಿಯಾಗೆ ಕಳಿಸ್ತೀವಿ, ಬಟ್ ನಾನೀಗ ಮಗು ಜೊತೆ ಇಲ್ಲಿ ಸ್ಟಕ್ ಆಗಿದ್ದೀನಿ, ಮೇಡಮ್ ಏನಾದ್ರು ಸಹಾಯ ಮಾಡಿ, ಇಲ್ಲಾಂದರೆ ನಾನು ವಾಪಸ್ ಅಮೇರಿಕಕ್ಕೆ ಕಳಿಸ್ತಾರೆ ಅಂತ. ಈಗ ವಾಪಸ್ ಅಮೇರಿಕ ಹೋದರೆ ಮತ್ತವ್ರು ಅಲ್ಲಿಂದ ಟಿಕೆಟ್ ಮಾಡಿ ವೀಸಾ ತೊಗೊಂಡು ಮತ್ತೆ ಇನ್ನೊಂದು ವಾರ ಬಿಟ್ಟು ಬರಬೇಕು. ಇಲ್ಲೇನೋ ತಂಗಿ ಮದುವೆಗಂತ ಬರ್ತಿರೋದು. ಸೊ ಈಗ ನೀವು ಫೋನ್ ಮಾಡುವಾಗ ನಾನು ಅವ್ರಿಗೆ ವೀಸಾ ಮಾಡಿಸ್ಕೊಟ್ಟು ಅವರಿಗೆ ಹೊರಟು ಫ್ಲೈಟ್ ಬೋರ್ಡ್ ಆದಮೇಲೆ ನಾನು ಬಂದೆ. ಸೊ ಹೀಗೆ ಈ ಥರ ಕೇಸಸ್ ತುಂಬ ಬರುತ್ತೆ. ಎಲ್ಲೋ ಫ್ಲೈಟಲ್ಲಿ ಸಿಕ್ಕಾಕೋತಾರೆ, ಅಲ್ಲೆಲ್ಲೋ ಸ್ಟಾಪ್ ಮಾಡ್ತಾರೆ. ಎಲ್ಲ ಕಡೆ, ಒಂದೊಂದು ದೇಶ ಅಲ್ಲ, ಎಲ್ಲ ಕಡೆ ಇಂದನೂ ಫೋನ್ ಬರುತ್ತೆ. ನಂದೊಂದು ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿ ಸಹಾಯ ಮಾಡ್ತೀನಿ. ನಾನು ಮುಂದೆ ಇಲ್ಲಿರ್ಬೋದು, ಇಲ್ಲದೆ ಇರ್ಬೋದು. ಅವಾಗ ಅವ್ರಿಗೊಂದು ಪರ್ಮನೆಂಟ್ ಸಲ್ಯೂಷನ್ ಮಾಡ್ಬೇಕನ್ನೋದು ನಾನು ತುಂಬ ದಿನಗಳ ಒಂದು ಕನಸಾಗಿತ್ತು. ಅದಕ್ಕೋಸ್ಕರನೇ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ದೆ. ಆಮೇಲೆ ಈಗ ಮಾಡಲೇಬೇಕನ್ನೋದಿತ್ತು. DK ಶಿವಕುಮಾರ್ ಅವರು ಅದಕ್ಕೆ ಸ್ಪಂದನೆ ಮಾಡಿ ನಾನು CM ಆದರೆ ಫಸ್ಟ್ ಕ್ಯಾಬಿನೆಟಲ್ಲೇ ಅನೌನ್ಸ್ ಮಾಡ್ತೀನಿ ಅಂದಿದ್ರು. ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಫಸ್ಟ್ ಕ್ಯಾಬಿನೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಅನಿವಾಸಿ ಕನ್ನಡಿಗರ ಪರವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.